ಈಗ ಸಾರಿಗೆ ನೌಕರರು ಯಾವ ರೀತಿ ಪಟ್ಟು ಹಿಡಿದಿದ್ದಾರೆ ಏನಾದರೂ ಕೇಳುವಂತಹ ಪರಿಸ್ಥಿತಿ ಇದೆಯಾ ಅಂತ ಮಾತಾಡಿಸಬಹುದು, ಯಾರು ಮಾತಾಡ್ತಾರಾ? ನವಿತಾ, ನಾನು ಇಲ್ಲಿ ಕೆಲವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಪರಿಸ್ಥಿತಿ ಮತ್ತೆ ಇಲ್ಲಿ ನಮ್ಮ ಈ ಮೀಡಿಯಾ ಅವ್ರು ಕೊಟ್ಟಿರುವಂತ ಜಾಗ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಕೆಲವರನ್ನ. ಸರ್, ಈಗ 9 ನಿಮ್ಮ 10 ಬೇಡಿಕೆ ಏನಿದೆ, ಆ ಬೇಡಿಕೆಗಳ ಪೈಕಿ 9 ಈಡೇರಿಸ್ತೀವಿ, 10ನೇದು ನಾವು ಸರ್ಕಾರಿ ನೌಕರನಾಗಿ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಒಂದ್ ಕಡೆಯಿಂದ ಸಾರಿಗೆ ಸಚಿವರ ಜೊತೆ ನಿಮ್ಮ ನಾಯಕರು, ನೀವೇ ಹೇಳ್ಕೊಂಡಂಗೆ ನಿಮ್ಮ ನಾಯಕರು ಕೋಡಿಗೇರಿ ಚಂದ್ರಶೇಖರ್ ಅವರು ಮಾತುಕತೆ ನಡೆಸಿದ್ದಾರೆ. ಆದ್ರೂ ಕೂಡ ನೀವು ಹೇಳ್ತಾ ಇರೋ ಸಾರಿಗೆ ಸಚಿವರು ಇಲ್ಲಿ ಬರಬೇಕು, ಲಿಖಿತ ರೂಪದಲ್ಲಿ ಭರವಸೆ ಕೊಡಬೇಕು. ಹೌದು, ಅವ್ರು ಬಂದು ಭರವಸೆ ಕೊಟ್ಟರೆ ನಮಗೆ ಒಳ್ಳೇದೇ. ಯಾಕಂತ ಹೇಳಿದ್ರೆ ಅವರೇ ತಾನೇ ನಮಗೆ ಮಕ್ಕಳು ಅಂತ ಹೇಳಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಇರುವಂತ ಎಲ್ಲ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ. ಅವ್ರ ಮಕ್ಕಳ ಹತ್ರ ಅವ್ರು ಬಂದು ಒಂದು ಮಾತು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನಾವೇನೋ ಒಗ್ರಗಾಮಿಗಳ? ನಾವು ಸಂಸ್ಥೆನಲ್ಲಿ ದುಡಿಯೋರು ತಾನೆ. ದುಡಿಯೋ ಮಕ್ಕಳಿಗೆ ಬಂದು ಮಾತಾಡಿದ್ರೆ ಏನ್ ತಪ್ಪಿದೆ? ಅವರಿಗೆ ನಾವೇನು ಇಲ್ಲಿ ಏನು ಹಿಂಸೆ ಕೊಡಕ್ಕೆ ಕರಿತಾ ಇಲ್ಲ. ಅವ್ರ ಹತ್ರ ಬೇಡಿದೀವಿ, ಅವ್ರೇನೋ ಒಪ್ಕೊಂಡಿದ್ದಾರೆ. ಈಗ ಅದಕ್ಕೂ ಅವರೇ ಬಂದು ಸ್ವತಃ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನೇ ತಾನೇ ನಾವು ಬಯಸೋದು. ಯಾವುದೇ ಮಕ್ಕಳು ತಮ್ಮ ತಂದೆ ಬಂದು ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ಎಷ್ಟು ಖುಷಿ ಆಗ್ತಾರೆ. ಎಷ್ಟೇ ಕಷ್ಟ ಇರ್ಬೋದು, ಸಂಸ್ಥೆಗೂ ಇರ್ಬೋದು, ಸರ್ಕಾರಕ್ಕೂ ಇರ್ಬೋದು, ಅವ್ರು ಇಲ್ಲಿ ಬಂದು ಒಂದು ಹೆಜ್ಜೆ ಹೋದ್ರೆ ಏನ್ ತಪ್ಪಾಗುತ್ತೆ? 4 ದಿವಸದಿಂದ ಹೋರಾಟ ಮಾಡ್ತಾ ಇದೀವಿ ನಾವು. ಇವಾಗ ವಿಚಾರ ಏನು ಅಂತಂದ್ರೆ, ಕೋಡಿಗೇರಿ ಚಂದ್ರಶೇಖರ್ ಜೊತೆ ಫೋನ್ ಮೂಲಕ ಮಾತಾಡ್ಬಿಟ್ಟಿದ್ದಾರೆ, ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ. ಸೊ ಅವರು 9 ಬೇಡಿಕೆಗಳನ್ನ ಈಡೇರಿಸ್ತೀವಿ, 10ನೇದು ಸರ್ಕಾರದ ಇವಾಗ ಆಗಲ್ಲ, ಆಮೇಲೆ ಮುಂದಕ್ಕೆ ನೋಡೋಣ, ಕೈ ಬಿಡಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ. ನಿಮ್ಮ ನಾಯಕರವರೇ ಅಲ್ವಾ, ಅವ್ರ ನಿರ್ಧಾರನೇ ಅಂತಿಮ ಅಲ್ವಾ? ಮತ್ತೆ ನೀವು ಯಾಕೆ ಈಗ ಸಾರಿಗೆ ಸಚಿವರೇ ಬರಬೇಕು ಅನ್ನುವಂತ ನಿಲುವನ್ನು ತೆಗೆದುಕೊಂಡಿದ್ದೀರಿ? ಅವ್ರು ಬರ್ಲಿ. ಈಗ ಏನು ಇವ್ರು ನಿರ್ಧಾರ ತಗೊಂಡಿದಾರಲ್ವಾ, ಅವರು ನಿರ್ಧಾರ ತಗೊಂಡಿದ್ದಾನೆ ಅದೇ ವಿಚಾರ ನಮ್ಮ ಮುಂದೆ ಹೇಳಿದ್ರೆ ಏನ್ ತೊಂದ್ರೆ? ಅವ್ರಿಗೆ ಕಷ್ಟ ಏನು? ಈಗ ಬೆಂಗಳೂರಲ್ಲೇ ಇದೀವಿ ತಾನೆ, ನಾವು ಬೇರೆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ಅಲ್ಲಿಂದ ಇಲ್ಲಿಗೆ 15 ನಿಮಿಷ ಆಗಲ್ಲ ಬರಕ್ಕೆ ವಿಧಾನಸೌಧದಿಂದ. ಎಷ್ಟು ಸಮಯ ಆಗುತ್ತೆ? ಬಂದು ಒಂದು 5 ನಿಮಿಷ ಕಾರ್ಮಿಕರ ಜೊತೆಲಿ 1-2 ಮಾತಾಡಿ ಹೋದ್ರೆ ಏನ್ ತಪ್ಪೇನಿದೆ? ಅವ್ರಿಗೂ ಬರ್ಲಿ ಬಿಡಿ. ಈಗ ನಮ್ಮನ್ನು ಅವಮಾನ ಮಾಡ್ತಾ ಇರ್ತಾನೆ. ಈಗ 4 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಅವ್ರು ಎಲ್ಲೋ ಎತ್ಕೊಂಡೆ ನಮ್ಮನ್ನೇ ಕರೆಸ್ತಾ ಇದ್ದಾರೆ ವಿನಃ ಅವರು ಬಂದು ಹೋಗ್ಲಿ ಕಾರ್ಮಿಕರೇ ಆಯ್ತರಪ್ಪ ನಿಮ್ದೆಲ್ಲ ಬಗೆಹರಿಸು ಅಂತ ಒಂದು ಮಾತು ಹೇಳೋ ಒಂದು ಇದು ಬೇಡ ಅವರಿಗೆ ಅಲ್ಲ. ಅಷ್ಟು ಸೌಜನ್ಯತೆನೂ ಇಲ್ವಾ? ಅವರು ಗೊತ್ತಾಗಬೇಕಿರೋದೇನು ಅಂತಂದ್ರೆ, ಇವಾಗ ಕೋಡಿಗೇರಿ ಚಂದ್ರಶೇಖರ್ ಅವರು ಏನು ನಾವು ಮುಷ್ಕರವನ್ನ ಕೈ ಬಿಡ್ತಾ ಇದ್ದೀವಿ, ಅವರ ನಿಲುವನ್ನು ನಾವು ಒಪ್ಕೊಳ್ಳೋಣ ಅಂತ ಹೇಳಿದ್ರೆ ನೀವು ಮುಷ್ಕರ ಕೈ ಬಿಡೋದಕ್ಕೆ ರೆಡಿ ಇದ್ದೀರಾ? ಅಲ್ಲ, ನಾವು ಮುಷ್ಕರ ಈಗ ಏನು ನಮ್ಮ ಅಧ್ಯಕ್ಷರನ್ನಾಗಿ ನೇಮಿಸಿದೀವಲ್ಲ, ಅವ್ರ ಅಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಬದ್ರಿದ್ದೀವಿ. ಆದ್ರೆ ನಮ್ಮ ಸಚಿವರು ಇಲ್ಲಿ ಬಂದ್ರೆ ತುಂಬಾ ಒಳ್ಳೇದು ಅಂತ ನಮಗೆ ಅನಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಅವರು ನಮ್ಮ ಸಚಿವರು, ಅವರು ನಮ್ಮ ಸಾರಿಗೆ ಸಂಸ್ಥೆ ಸಚಿವರು, ಅವರು ನಮ್ಮ ಸಚಿವರಾಗಿರೋದ್ರಿಂದ ಅವರು ನಮ್ಮ ಹತ್ರ ಬಂದು ಆಯ್ತಪ್ಪ ಈ ರೀತಿ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಬೇರೆದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಂತೋಷ. ಇದಿಷ್ಟು ಏನು ನವಿತಾ, ಒಬ್ರು ಕಾರ್ಮಿಕರು ಹೇಳ್ತಾ ಇರುವಂತ ಮಾತು ಏನು, ನಮಗೆ ಅವ್ರ ಸಚಿವರೇ ಇಲ್ಲಿ ಬಂದು ಒಂದು ಮಾತುಕತೆ ಕೊಟ್ಟರೆ ನಾವು ಹಿಂದಕ್ಕೂ ಮುಷ್ಕರನ ಕೈ ಬಿಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಆಶಿಕ್ ಡೀಟೇಲ್ಸ್ಗೆ. ಇನ್ನು ಕಲಬುರಗಿಯಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಬಸ್ಗಳು ಅಲ್ಲಿಂದ ತೆರಳ್ತಾ ಇದಾವ ಇಲ್ವಾ, ಜನಸಾಮಾನ್ಯರು ಅಲ್ಲಿ ಇನ್ನೂ ಕೂಡ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಅಲ್ಲಿ ಹೇಗಿದೆ? ಯಾಕಂದ್ರೆ ಈಗಾಗಲೇ ನಾವು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ನೋಡಿದ್ರೆ ಕೆಲವು ಕಡೆಗಳಲ್ಲಿ ಬಸ್ ಓಡಾಡ್ತಾ ಇದೆ, ಕೆಲವು ಕಡೆಗಳಲ್ಲಿ ಬಸ್ಸೇ ತೆರಳ್ತಾ ಇಲ್ಲ, ಜನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಹೇಗಿದೆ? ನವಿತಾ, ಕಲಬುರಗಿಯಲ್ಲಿ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಓಡ್ತಾ ಇದ್ದಾವೆ. ಅಂದರೆ ಕೆಲವೊಂದು ಹಂತವಾಗಿ ಹೋಗ್ತಾ ಇರೋದ್ರಿಂದಾಗಿ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ನಾವೀಗ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಸಾಕಷ್ಟು ನೂರಾರು ಪ್ಯಾಸೆಂಜರ್ ಇಲ್ಲಿ ಕಾಣಿಸ್ತಾರೆ. ಬೇರೆ ಬೇರೆ ಅಂದರೆ ವಿಜಯಪುರ ಇರ್ಬೋದು, ಹೈದರಾಬಾದ್ ಮೊದಲಾದ ಕಡೆ, ಮಹಾರಾಷ್ಟ್ರ ಮತ್ತಿತರ ಕಡೆ ಹೋಗ್ಲಿಕ್ಕಂತೆ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ. ಆದರೆ ಬಸ್ಗಳು ಒಂದು ಸಹ ಕಾಣಿಸ್ತಾ ಇಲ್ಲ. ಈಗೇನು ಕೆಲವೊಂದು ಬಸ್ಗಳಿದ್ವು, ಆ ಬಸ್ಸು ಪೊಲೀಸ್ ಎಸ್ಕಾಟ್ ನೇತೃತ್ವದಲ್ಲಿ ಬೇರೆ ಬೇರೆ ಊರುಗಳಿಗೆ ತೆರಳಿದಾವೆ. ಆದರೆ ಅಲ್ಲೇನು ಕೋಡಿಹಳ್ಳಿ ಚಂದ್ರಶೇಖರ್ ಜೊತೆ ಏನು ಮಾತುಕತೆ ನಡೀತಾ ಇದೆ, ಅಲ್ಲಿ ಕಾಲ್ ಆಫ್ ಅಂದರೆ ಒಂದು ವೇಳೆ ಮುಷ್ಕರ ಮುಕ್ತಾಯ ಆದರೆ ಮಾತ್ರ ಇಲ್ಲಿ ಬರ್ತೀವಿ ಅನ್ನೋ ಒಂದು ಮಾತು ಸಾರಿಗೆ ನೌಕರು ಹೇಳ್ತಾ ಇರೋದ್ರಿಂದಾಗಿ ಬಹಳಷ್ಟು ಬಸ್ಗಳು ಬರ್ತಾ ಇಲ್ಲ ಬಸ್ ನಿಲ್ದಾಣಕ್ಕೆ. ಹೀಗಾಗಿ ಸಾಕಷ್ಟು ಏನು ಮಕ್ಕಳು, ಮರಿ, ದೊಡ್ಡವರು, ಹಿರಿಯರು ಎಲ್ಲರೂ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನೂರಾರು ಜನ ಇಲ್ಲಿ ಬಸ್ಗಳಿಗಾಗಿ ಕಾದು ಕುಳಿತಾ ಇದ್ದಾರೆ. ಗಂಟೆಗಟ್ಟಲೆ, ಏನು ಕೇವಲ 10 ನಿಮಿಷ 15 ನಿಮಿಷ ಅಲ್ಲ, ಗಂಟೆಗಟ್ಟಲೆ ಇಲ್ಲಿ ಕಾದ್ಕೊಂಡು ಕುಳಿತಿದ್ದಾರೆ, ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಸಾರಿಗೆ ನೌಕರು ಕೇಳ್ತಾ ಇದ್ದಾರೆ ಯಾವಾಗ ಬರ್ತದೆ ಅಂತ ಕೇಳಿದ್ರು ಸಹ ಯಾರೂ ಸಹ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಹೀಗಾಗಿ ಏನು ಮಾಡ್ಬೇಕು ಅನ್ನೋದು ತೋರಿಸ್ದೇನೆ ಇಲ್ಲಿ ಜನ ಕೂಳ್ತಿದ್ದಾರೆ. ಇಲ್ಲಿ ಜನರಿಗೆ ಮಾತಾಡ್ಸೋಣ. ಸರ್, ಎಲ್ಲಿಗೆ ಹೋಗ್ಬೇಕಂತಿದೆ ಸರ್? ಬಿಜಾಪುರಿಗೆ ಹೋಗ್ಬೇಕು. ಅವ್ರು ಇನ್ನು ಒಂದೊಂದು ಬಸ್ ಬಿಡ್ಲಿಕ್ಕದ್ರಿ, ಇನ್ನು ಅವ್ರು ಬಂದಿಲ್ಲ. ಬಿಜಾಪುರ ಸಿಂದಗಿತಾಗ ಹೋಗ್ಬೇಕು ಅಷ್ಟೇ. ಎಷ್ಟೊತ್ತಾಯ್ತಮ್ಮ ಕಾದ್ಕೊಂಡು ಕೂತ್ತೀವಿ ನಾವು? 1 ತಾಸು ಆಯ್ತು. ಎಷ್ಟೊತ್ತಾಯ್ತು? ಕೈಲಿ ಐತಿ, ಇನ್ನೂ ಒಂದು ಬಂದಿಲ್ಲ.
ಈಗ ನೀವು ಎಲ್ಲಿಗೆ ಹೋಗ್ಬೇಕಾಯ್ತು ಮತ್ತೆ ಏನು ತೊಂದರೆ ಆಗ್ತದೆ? 2 ತಾಸು ಆಯ್ತು ವೇಟ್ ಮಾಡ್ತೀವಿ ರೀ ಸರ್, ಗಾಡಿ ಸಿಗಲ್ತಾ ರೇಟ್ ಹೆಚ್ಚಿಗೆ ಹೇಳ್ತಾರೆ ಸರ್. ಅಲ್ಲ ಇಲ್ಲಿ ಬಸ್ ಬಂದಿಲ್ಲ. ಬಂದಿಲ್ಲ ಸರ್, 2 ತಾಸು ಆಯ್ತು ಬಂದು ಕೂತ್ರಿ ವೇಟ್ ಮಾಡ್ತೀವಿ ರೀ, ಸಿಗಲ್ಲ ರೀ ಗಾಡಿ. ಒಟ್ಟಾರೆ ನವಿತಾ ಇಲ್ಲಿ ಏನಂದ್ರೆ ಬಸ್ಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇದ್ದಾರೆ, ಆದರೆ ಬಸ್ಗಳು ಸಹ ಸರಿಯಾಗಿ ಬರ್ತಾ ಇಲ್ಲ. ಏನು ಬೆರಳೆಣಿಕೆ ಅಷ್ಟು ಬಸ್ಗಳು ಬಂದಿರೋದ್ರಿಂದಾಗಿ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಏನು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ಏನು ಇವತ್ತು ಸಾರಿಗೆ ನೌಕರರ ಬಣ ಏನು ಹಗ್ಗಜಗ್ಗಾಟ ನಡೆಸಿದೆ.